ನೀರೆಲ್ಲ ಇಲ್ದಂಗೆ ಮಾಡಿದರೆ ಮತ್ತೆ ಗೊತ್ತಾಗೋದು. ನಾವೇನೋ ಬಿಡತ್ತ ಅಂತೇಳಿ ಅನುಸರಿಸಿದೀವಲ್ಲ, ಅದಕ್ಕೆ ನಮ್ಮ ಅಮ್ಮನಿದು ಯಾಕೆ ಭಾಳ ಆಗ್ತೈತಿ. ಥೋ, ಯಾಕ ನಾವು ಹೊಲ ಮನೆ ಕೊಟ್ಟು ಇಲ್ಲಿ ಕೆಣ್ಣೋ ಏನೋ ಅನ್ನಿಸ್ತೈತಿ. ನಾನು ಬಿಡತ್ತ ಏನೋ ಹೆಣ್ಮಗಳು ಅಂತ ಹೇಳಿ ಹೊಲ ಮನೆ ಕೊಟ್ಟು ಇಕ್ಕೆಂಡೆ. ನಾಳೆ ದಿನ ನೋಡ್ಕೊಂತಾರೆ, ನಮ್ಮ ಗಂಡು ಮಕ್ಳು ನೋಡ್ಕೊಂಬ್ಲಿಲ್ಲ ಅಂದ್ರೂ ನನ್ನ ಸೊಸೆ ಮಕ್ಳು ನೋಡ್ಕೊಂಬ್ಲಿಲ್ಲ ಅಂದ್ರು ನೋಡ್ಕೊಂತಾರೆ ಅಂತ ನಾನಿದ್ದೆ. ಆದ್ರೇ ಯಾರೂ ಆಗಲ್ಲ. ನಮ್ಮ ಸೊಸೆ ಮಕ್ಳು ಬಿಟ್ಟರೆ ಯಾರೂ ಆಗಲ್ಲ. ನಾನೇನ ಉಬ್ಬುಬ್ಕೊಂಡು ನನ್ನ ಮಗಳಿಗೆ ಕೊಟ್ಟಿದ್ಕೆ ಇವತ್ತು ನೋಡಿ ಅಂತ ಪರಿಸ್ಥಿತಿ ಅನುಭವಿಸೋ ಅಂಥದ್ದು ಬಂತು. ಊರಾಗೆಲ್ಲನ ಕಿಟ್ಟಪ್ಪ ನೀನು ಬಾಡಿಗೆ ಮನೆಯಾಗ ಇದೆಯಾ, ಕಿಟ್ಟಪ್ಪ ನೀನು ಬಾಡಿಗೆ ಮನೆಯಾಗ ಇದೆಯಾ ಅಂತಾರೆ. ಇರೋವಲ್ಲ ಮನೆ ಎಲ್ಲ ಇವತ್ತು ಮಕ್ಕಳಿಗೆ ಹಂಚಿ ನಾನು ಬರೀ ಕೈ ಮಾಡ್ಕೊಂಡು ಬಾಡಿಗೆ ಮನೆಯಾಗಿರೋ ಅಂಥ ಪರಿಸ್ಥಿತಿ ಬಂತು ನನಗೆ. ಅದಕ್ಕೆ ಮತ್ತೆ ಯಾರನ್ನೂ ನಂಬಾರ್ದು, ನಮ್ಮ ಕೈಯಾಗ ಇಟ್ಟ ಇಕ್ಕೊಂಡು ನಾವೊಂದಿಟ್ಟು ಬುದ್ಧಿವಂತರಾಗಬೇಕು. ನಮ್ಮ ಮಕ್ಕಳು ನಮ್ಮ ಸೊಸೆಯರು ಅಮ್ಮಂಗಿರ್ಬೇಕು ಅಂತ ಹೇಳೋದು. ಯಾರಾಗ್ಬೇಕು ಅವರೇ ಆಗೋದು. ನಮ್ಮ ದೇವನು ವೇದ ಓದ್ತಾ ಇದ್ದಾರೆ. ಮಾತಾಡಿಸ್ತೀನಿ ಪಾಪ. ನೀವೇ ನಮ್ಮನ್ನು ನೋಡ್ಕೊಂಬ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮಾತಾಡಿಸಿ ಚೆನ್ನಾಗಿರಪ್ಪ ಅಂತ ಹೇಳ್ತೀನಿ. ಪಾಪ ಎಲ್ಲಿ ಹೋಗಿದ್ದಪ್ಪ? ಹೊಲ್ತಕ್ಕೆ ಹೋಗಿದ್ದೇನಾ? ಎಲ್ಗ ಹೋಗಿದ್ವಪ್ಪ. ಯಾಕೆ ಇವಾಗೇನು ಕೇಳ್ತಾ ಇದೆಯಾ? ಹೊಲ್ತಕ್ಕೆ ಹೋದ್ರೆ ಮಂತಕ್ಕೆ ಬಂದರೆ ಅಂತೇಳಿ ಇವಾಗ ಕೇಳ್ತಾ ಇದೆಯಾ? ಇಷ್ಟು ದಿವಸ ನಮಗೂ ನಮ್ಮ ಮಕ್ಳಿಗೆ ಯಾವುದೇ ರೀತಿ ಯಾವುದೇ ಸಂಬಂಧ ಇಲ್ಲ ಅಮ್ಮಂಗಿದ್ದೆ. ಇವಾಗ ಯಾಕಪ್ಪ ಕೇಳ್ತಾ ಇದೆಯಾ? ಈಗ ಗೊತ್ತಾಯ್ತು ಕಣ ಹೇಳ, ಈಗ ಗೊತ್ತಾಯ್ತಿ. ಹೊಲ ಮನೆ ಕೊಟ್ಟು ನನ್ನ ಮಗಳನ್ನ ಇಲ್ಲಿ ಇಕ್ಕೊಂತೀನಿ, ನೀವೇ ನನ್ನ ಹೊಡ್ಕೊಬೇಡ್ರಿ ಕಂಡ್ರು ಅಂತ ಹೇಳೋದಲ್ಲ. ಮತ್ತು ಇವಾಗ ಮಗಳದ್ದು ಹೆಂಗೆ ಹೊರಗೆ ಕಳಿಸಿದ್ಲು? ಯಾವ ಬಾಡಿಗೆ ಮನೆಯಾಗಿರೋ ಅಂಥ ಪರಿಸ್ಥಿತಿ ಹೆಂಗೆ ಬಂತು ಇವಾಗ? ಕಣ್ ಪಾಪ, ಇವಾಗ ನನಗೆ ಬೋಲ್ ಬೇಜಾರಾಗ್ಬಿಟ್ಟೈತೆ. ನೀವೇನೋ ಅನ್ಕೊಳ್ರಿ, ನಾನು ಹೊಲ ಮನೆ ಕೊಡಬಾರ್ದಾಗಿತ್ತು. ನನ್ನ ಮಕ್ಳಿಗೆ ಬಿಟ್ಟರೆ ಇಲ್ಲ ಕಣಮ್ಮ ಕೊಡಲ್ಲ ಅಂತ ಹೇಳಿ ಒಂದಿಟ್ಟು ದುಡ್ಡ ಪಾಠ ಕೊಟ್ಟು ಸುಮ್ಮನೆ ಆಗಬೇಕಾಗಿತ್ತು. ನಾನು ಹೊಲ ಮನೆ ಎಲ್ಲ ಇವತ್ತು ನನ್ನ ಮಗಳಿಗೆ ಭಾಗ ಕೊಟ್ಟು ಯೋಟು ಅನುಭವಿಸ್ತಾ ಇದ್ದೀನಿ. ನನಗೆ ಇವಾಗ ಗೊತ್ತಾಗ್ತೈತಿ. ಯಾಕನ ಕೊಟ್ಟನ ಏನೋ ಕೊಡಬಾರ್ದಾಗಿತ್ತು ಅಂತ ಹೇಳಿ ಈಗ ಗೊತ್ತಾಗ್ತೈತೆ ಕಣ್ ಪಾಪ. ಅದಕ್ಕೇನೆ ಈಗಳಪ್ಪ, ನೀವು ನಮ್ಮನ್ನು ನೋಡ್ಕೊಂಬಂದಿದ್ರು ಒಟ್ಟೆ ಏನೋ ಮಾತಾಡ್ಸ್ಕೊಂಡು ಸೆನಕ್ಕಿರಿ. ಮಕ್ಳು ಮಾತಾಡಿಸ್ಬೇಕು. ಇನ್ನೇನು ಮಾಡೋಕ್ಕಾಗುತ್ತೆ? ಮಾತಾಡಿಸ್ಕೊಂಡು ಸೆನಕ್ಕಿರ್ಬೇಕು ಕಣಪ್ಪ. ಏನು ಮಾಡೋಕ್ಕಾಗುತ್ತೆ ಹೇಳು? ಅನಿವಾರ್ಯ ಇಂಥದ್ದೆಲ್ಲ ಆಗೋಗಿರುತ್ತೆ. ಅಮ್ಮಣಿ ಒಳ್ಳೇದಲ್ಲ ಕಣಪ್ಪ. ನೀನೇನ ನಾನು ನಮ್ಗೊಂದು 6 ತಿಂಗಳು ನೋಡ್ಕೊಂಬಿಲ್ಲ. 6 ತಿಂಗಳಿಗೇನೆ ಅಲ್ಲಿ ಮೂಗು ಮುಷ್ತಿರ್ಬೋದು. ಹೋಗಳಪ್ಪ, ಒಂದೇ ತಿಂಗಳು ಆಸೆ. ಆಮೇಲೆ ನಮಗೇನು ಸರಿಯಾಗಿ ಉಂಬಕ್ಕೆ ಇಕ್ತಿರ್ಲಿಲ್ಲ, ಸರಿಯಾಗಿ ನೀರು ಐತಿರ್ಲಿಲ್ಲ, ಬಟ್ಟೆ ಒಗಿತಿರ್ಲಿಲ್ಲ, ಯಾತಿಲ್ಲ ಕಣಪ್ಪ. ನಮ್ಗಂತೂ ಬುಲ್ ಬೇಜಾರಾಗ್ಬಿಡ್ತು. ಯಾಕ ನಾನು ಹಿಂಗೆ ಮಾಡ್ಕೊಂಡ್ವೋ ಏನೋ, ಓಟು ಸಮಸ್ಯೆ ಮಾಡ್ಕೊಂಡ್ವಲ್ಲಪ್ಪ ಅಂತೇಳಿ ಬುಲ್ ಬೇಜಾರಾಗ್ಬಿಡ್ತು ನಮ್ಗಂತೂ. ಇವಾಗ ಗೊತ್ತಾಯ್ತು ತಗ ನಿನಗೆ. ಏನು ಹಂಗೆ ಮಗಳು ಅಂತ ಬೋಲ್ ಇದು ಮಾಡ್ತಿದ್ರಿ ನೀನು ಆ ಚಿಕ್ಕಮ್ಮ. ಇಬ್ಬರೊಳಗೂ ಸರಿಯಾಗಿ ಆಗಬೇಕು. ನಾವು ಹೆಂಗನ ನಾವು ಸೆರೆಕೈತೀವಿ. ಒಟ್ಟು ಇಲ್ಲದೆಲ್ಲ ನಮ್ಗೆ ಯಾತಲು ಹೇಳ್ಬೇಡ್ರಿ. ನಿನ್ನ ಮಗಳು ಕಷ್ಟ ಸುಖಕ್ಕೆ ಆಗ್ತಾಳಲ್ಲ, ಇರ್ರಿ ಸುಮ್ಮನೆ. ನೀವು ಯಾಕೆ ಒಟ್ಟು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ತೀರಾ? ಸುಮ್ಮನೆ ಚೆನ್ನಾಗಿ ಇತ್ಕೊಂಡು ಹೋಗ್ರಿ. ಮಾತಾಡಿಸ್ಬೇಡ ನೀನು. ನೀನು ಮಾತಾಡಿಸ್ಬಿಟ್ಟಿದೀಯ ಅಂದ್ರೆ ನನಗೆ ಅಷ್ಟಿಷ್ಟು ಮೈಯೆಲ್ಲ ಉರಿದೋಗ್ಬಿಡುತ್ತೆ. ಮಾತಾಡಿಸ್ಬೇಡ ಯಪ್ಪ. ನೀನು ನೋಡು, ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗ್ತಾ ಇರು. ನಮ್ಮನ್ನೇನು ಮಾತಾಡಿಸಿ ಏನು ಆಗ್ಬೇಕಾಗಿದ್ದೇನಿಲ್ಲ. ಸುಮ್ಮನೆ ಹೋಗ್ತಾ ಇರಿ ನಿಂದನ. ಪಾಪ ಬಿಡ್ರಲ್ಲ, ಅದು ಯಾಕೆ ಪರದಾಡ್ತೀರಾ? ಪರದಾಡಬೇಡ್ರಿ. ಪರದಾಡೋದ್ರಿಂದ ಏನಾಗಂಗಿಲ್ಲ ಕಣಪ್ಪ. ಚೆನ್ನಾಗಿ ಕಿತ್ಕೊಂಡು ಹೋಗ್ರು. ಸುಮ್ಮನೆ ಮಾಡೋಕ್ಕಾಗಲ್ತ ಅವರು ಏನೋ ಬಿಡತ್ತ ಮಗಳು ಅಂತ ಕೊಟ್ಟರು ಭಾಗನ ಅಂತ. ಇನ್ನೇನು ಮಾಡೋಕ್ಕಾಗತ್ತೆ ಹೇಳು? ಹಂಗಲ್ಲ ಕಣ ಜೈ, ಕೊಟ್ಟರು ಕೊಡ್ಲವಳು. ನಾವು ಭಾಗ ಕೊಟ್ಟಿದ್ಕೆ ನೀನು ಮಾಡಲಿಲ್ಲ. ಭಾಗ ಕೊಟ್ಟಿದ್ಕೆ ನಮ್ಗೇನು ಬೇಜಾರಿಲ್ಲ ಬಿಡತ್ತ. ಏನು ಮಸ್ತಾಗೈತತ್ತ ಕೊಟ್ಟೈತೆ ನಮ್ಮ ಅಪ್ಪ ಅಂತ ಸುಮ್ಮನೆ ಆದ್ವಿ. ಮಾತಾಡ್ಸಕ್ಕೆ ಹೋಗಿದ್ಕೆ ನಾನಾಗಲಿ, ನನ್ನ ಹೆಂಡತಿ ಆಗಲಿ, ನಮ್ಮ ಅತ್ತಿಗೆಮ್ಮ ಆಗಲಿ, ನಮ್ಮ ಅಣ್ಣ ಆಗಲಿ, ನಮ್ಮ ಕಡೆಗಳವ್ರು ಯಾರು ಮಾತಾಡ್ಸಿದ್ರು ಹೆಂಗೆ ಮಾತಾಡೋದು ಗೊತ್ತೇ ನಮ್ಮ ಅಪ್ಪಯ್ಯ. ಮಾತಾಡಿಸ್ಬೇಡ್ರಿ ನೀವು ಇಬ್ಬರಳ ಹಂಗೇನೆ ಮಾತಾಡಿಸ್ಬೇಡ್ರಿ ಎಂಬುದು. ಈಗ ಹೆಂಗೆ ಬಂದು ಮಾತಾಡಿಸ್ತೈತೆ ಮತ್ತೆ ನನ್ನ ಹೆಂಡ್ತಿನೂ ನಮ್ಮ ಅತ್ತಿಗೆನೂ ಎಲ್ಲರೂ ಬಂದು ಇವಾಗ ಮಾತಾಡಿಸ್ತಾ ಇದ್ದೀರಲ್ಲ. ನೀವು ಇವಾಗ ಹೆಂಗೆ ಮಾತಾಡಿಸ್ತೀರಾ? ಯಾವ ಮಕ್ಕ ಇಟ್ಕೊಂಡು ಬಂದು ಮಾತಾಡಿಸ್ತೀರಾ? ನಾನು ಹಂಗೆ ಅನ್ಕೊಂಡೆ ಕೊನೆವರೆಗೂ ಇದು ಹಿಂಗೆ ಇರಲ್ಲ, ಯಾವಾಗ ಬೇಕಾದರೂ ಇದು ಟುಸ್ ಅನ್ಬೋದು ಅಂತ ಅನ್ಕೊಂಡೆ. ಅದು ಹಂಗೆ ಆಯಿತು ನೋಡು. ಅದಕ್ಕೆ ಮತ್ತೆ ಯಪ್ಪ, ನೀನು ಅನ್ಕೊಂಡಿರ್ಬೋದು, ನಾವು ಅನ್ಕೊಂಡಂಗೆ ಯಾವುದೂ ಆಗಲ್ಲ. ನಾವಿಲ್ಲಿ ಚೆನ್ನಾಗಿರ್ತೀವಲ್ಲಿ ಚೆನ್ನಾಗಿರೋದು ನೋಡಬೇಕು. ಹಿಂಗೆ ಆಗೋದು. ಏನು ಗೊತ್ತಜ್ಜಿ, ನಾವು ಮಾತಾಡ್ಸೋಕೆ ಹೋದ್ರೆ ಹೆಂಗೆ ಮಾಡೋದು? ನಾವು ನಿಮ್ಗೇನು ಬೇಜಾರಿಲ್ಲ ಹೊಲ ಮನೆ ಕೊಟ್ಟಿದ್ದಕ್ಕೆ. ನಾವು ಬೇಜಾರಾಗಿದ್ರೆ ನಮ್ಮ ಮನೆ ಕೊಡಲ್ಲ, ನಾವು ಅಷ್ಟು ಹೊಲ ಕೊಡಲ್ಲ ಇಷ್ಟು ಹೊಲ ಕೊಡಲ್ಲ ಅಂತಿದ್ವಿ. ನನಗೆ ಅತಿ ಆಸೆ ಇಲ್ಲ. ನನಗಾಗಲಿ ನಮ್ಮ ಅಣ್ಣಗಾಗಲಿ ಅತಿ ಆಸೆ ಇಲ್ಲ. ಇರೋದ್ರಾಗೆ ನಾವು ತೃಪ್ತಿ ಪಡ್ತೀವಿ ಸಾಕು. ನಮ್ಮಪ್ಪ ಯೋಟ್ ಕೊಡುತ್ತಾ ಅಷ್ಟೇ ಸಾಕು. ಹೊಲ ಮನೆ ತಗೊಂಬ್ನಿ ಪಾತ್ರ ಸಮಾನ ಭಾಗಬೇಕು ಅಂದ್ಲು ನಮ್ಮ ಕವಿತಾ. ಬಿಡೋ ತಗೊಂಡ್ರೆ ತಗೊಂಬ್ಲೇಳು ಅಂತೇಳಿ ಸುಮ್ಮನೆ ಆದ್ವಿ. ಕೊಟ್ಟೆ ಎಲ್ಲ ಕೊಟ್ವಿ. ಎಲ್ಲ ನಿನ್ಗೆ ಏನು ಬೇಕು ಎಲ್ಲ ತಗೊಳಮ್ಮ ಅಂತ ಬಿಟ್ಟಿರೋದು ಉಳ್ಕೊಂಡಿರೋದು ತಗೊಂಡವಮ್ಮ. ಇನ್ನೇನು ಹೇಳೋಣ ಅಜ್ಜಿ? ನಾವೇನು ಅಜ್ಜಿ ಮಾಡಿದ್ದೀವಿ ಅಂಥದ್ದು? ಎಲ್ಲ ಹೊಲ ಮನೆ ಎಲ್ಲ ಭಾಗ ಕೊಟ್ಟ ಮೇಲೂ ನಮ್ಮಪ್ಪ ನಮ್ಮನ್ನು ಮಾತಾಡಿಸ್ಬೇಡ್ರಿ ಅಂತ ಅಂತಂದ್ರೆ ನಮ್ಗೆ ಎಷ್ಟು ಬೇಜಾರಾಗ ನೀರು.
ಎಲ್ಲರಿಗೂ ಬೇಜಾರು ಆಗೇ ಆಗುತ್ತೆ ಕಣ್ಬುತ್ತಜ್ಜಿ. ನನಗೆ ಈಗ ಗೊತ್ತಾಗ್ತೈತೆ ಕಣಪ್ಪ. ಓಟುನು ಯಾಕನ ಇದನ್ನೆಲ್ಲನ ತಲೆ ಮೇಲೆ ಕೇಳ್ಕೊಂಡು ಏನೋ ಓಟು ಬುಲ್ ಟೆನ್ಷನ್ ತಕ್ಕಂಡು ನಾನು ಯಾಕನ ಹಿಂಗೆ ಮಾಡ್ಕೊಂಡಪ್ಪ ಅಂತ ನನಗೆ ಇವಾಗಲೇ ಬೇಜಾರಾಗುತ್ತೆ. ಏನು ಮಾಡೋದಪ್ಪ. ನಾನೇನ ಓಟು ಇಂಥವು ಎಡವಟ್ಟುಗಳು ಮಾಡ್ಕೊಂಡು ಅನ್ಭವಿಸೋ ಅಂಥ ಪರಿಸ್ಥಿತಿ ಬಂತು. ನನಗೆ ಮುಂಚೆಗೆ ಹೇಳಪ್ಪ ಬುದ್ಧಿ ಇದ್ದಿದ್ರು ಪಾಪ ಇಂಥ ಮಾಡ್ಕೊಂಬಕ್ಕೆ ಹೋಗ್ತಿರ್ಲಿಲ್ಲ. ಏನು ಮಾಡ್ತೀಯಪ್ಪ. ಬುದ್ಧಿ ಇಲ್ದಲ್ಲಿ ಇಂಥ ಬದುಕು ಮಾಡ್ಕೊಂಡೆ ಬಿಡ್ರಪ್ಪ ಅಂತ ಹೋಗ್ಲಿಗ. ನಾವು ಈಗ ಬಾಡಿಗೆ ಮನೆಯಾಗ ಇದ್ದೀವಿ ಪಾಪ. ಬಾಡಿಗೆ ಮನೆಯಾಗ ಇಟ್ಕೊಂಡು ನಾನು ನಿಮ್ಮ ಚಿಕ್ಕಮ್ಮ ಮಾಡ್ಕೊಂಡು ಉಣ್ತೀವಿ. ಏನು ಮಾಡೋಣ ಭೂತಜ್ಜಿರ ಮನೆಯಾಗ ಇದ್ದೀವಿ. ಊರಾಗೆಲ್ಲ ಹಂಗೆ ಅಂತಾರೆ ಬಾಡಿಗೆ ಮನೆಯಾಗ ಇದ್ದಾರೆ ಅಂತ ಅಂದ್ರು ಅಂದ್ಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ. ಮಾತಾಡ್ಸ್ಕೊಂಡು ಚೆನ್ನಾಗಿರಪ್ಪ. ಏನು ನೀವು ನಮ್ಮನ್ನು ನೋಡ್ಕೊಂಬಿದ್ರೊಟ್ಟೆ ಮಾತಾಡ್ಸ್ಕೊಂಡು ಚೆನ್ನಾಗಿರ್ರಿ. ಎಲ್ಲ ಮಾಡಿದ್ಮೇಲೆ ಇನ್ನೇನಪ್ಪ ಮಾತಾಡ್ಸಕ್ಕೆ ಮನ್ಸು ಬರುತ್ತೆ. ನೀನು ಇಷ್ಟೆಲ್ಲ ಮಾಡಿದ್ಮೇಲೆ ಇಷ್ಟೆಲ್ಲ ಅಂದು ಆಡಿ ಹಿಂಗೆಲ್ಲ ಇದು ಮಾಡಿದ್ಮೇಲೆ ನಮ್ಗೆ ಹೆಂಗನ ಮಾತಾಡ್ಸಕ್ಕೆ ಮನ್ಸು ಬರುತ್ತೆ ನೀನು ಹೇಳು. ಮಾತಾಡ್ಸಕ್ಕೆ ನಮಗೆ ಮನ್ಸಾದ್ರೆ ಹೆಂಗೆ ಬರುತ್ತೆ. ನಮಗೆ ಮಾತಾಡ್ಸೋಕ್ಕೆ ಇಷ್ಟನೇ ಆಗಲ್ಲ. ಅಷ್ಟೇ. ನೀನು ಆವಾಗ ಯಾವಾಗ ನಮ್ಮನ್ನು ಮಾತಾಡಿಸ್ಬೇಡ್ರಿ ಅಂದೋ ಆವಾಗಲೇ ನಾವು ಸುಮ್ಮನೆ ಆಗ್ಬಿಟ್ಟಿವಿ. ನೀನು ಅವ್ರ ಮಾತು ಕಟ್ಕೊಂಡು ಎಂತೆಂಥ ಮಾತಾಡೋದು ಹಿಂಗೆಲ್ಲ ಮಾತಾಡಿದ್ರಿ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಇರ್ರಪ್ಪ. ಸುಮ್ಮನೆ ಓಟಿ ಯಾಕೆ ಓಟಿ ಇವೆಲ್ಲ ಹಿಂಗೆ ಎಡವಟ್ಟುಗಳಾಗ್ಯವೆ ಅಂದಮೇಲೆ ನೀವು ಬಂದ್ರು ಅಲ್ಲಿ ಚೆನ್ನಾಗಿರೋಕ್ಕಲ್ಲ. ಸುಮ್ಮನೆ ಚೆನ್ನಾಗಿದ್ದೀರಾ ಚೆನ್ನಾಗಿರ್ರಿ ಎಲ್ಲ ನಾತು ಅಷ್ಟೇ ಕಣಪ್ಪ. ನಾಳೆ ದಿನ ಏನಾನ ಕಷ್ಟ ಸುಖ ಆಯ್ತು ಅಂದರೆ ಹಿಂಗೆ ನನ್ನ ಮಕ್ಕಳು ನೋಡಿ ಮಾತಾಡ್ಸ್ಕೊಂಡು ಚೆನ್ನಾಗಿದ್ರೆ ಕರ್ಕೊಂಡು ಹೋಗ್ತಾರೆ. ನನ್ನ ಮಕ್ಕಳನ್ನು ಹಿಂಗೆ ಒಳ್ಳೆಯವರು ಅಂತ ಪಾಪ ಕಿಟ್ಟಪ್ಪ ನೆನೆಸ್ಕೊಂತಾನೆ ಕಣಪ್ಪ. ನಾಳೆ ದಿನ ಏನಾನ ಸಣ್ಣಕ್ಕಿಲ್ದಂಗೆ ಆಯಿತು ಅಂತಂದರೆ ಅವರು ನಮ್ಮನ್ನು ನೋಡ್ತಾರೆ ಮಾಡ್ತಾರೆ ಅಂತ ಬೋನ್ ಆಸೆ ಇಕ್ಕೊಂಡವ್ನು ಏನು ಮಾಡೋಕ್ಕಲ್ಲ ಬಿಡ್ರಪ್ಪ ಅಂತ ಹೋಗ್ಲಿ. ಏನೋ ಒಂದು ಕೆಟ್ಟಗಳಿಗೆ ಹಂಗೆ ಆಗ್ತವೆ ಹಿಂಗೆ ಆಗುತ್ತೆ ಎಂಬುದು ಯಾರಿಗೆ ಗೊತ್ತಿರುತ್ತೆ. ಮಗಳ ಮೇಲೆ ಆಸೆ ಇರುತ್ತೆ. ಏನೋ ಬಿಡತ್ತ ನನ್ನ ಮಗಳು ಎಲ್ಲ ಚೆನ್ನಾಗಿರಲಿ ಅಂಬೋದೇನೋ ಆಸೆ ಪಡ್ತಾರೆ. ಆಸೆ ಪಡಬೇಕು. ಜಾಸ್ತಿ ಅತಿ ಆಸೆ ಪಡಬಾರ್ದು ಅಜ್ಜಿ. ಅತಿ ಆಸೆ ಪಡಬಾರ್ದು. ಇವತ್ತು ಮಗಳ ಮೇಲೆ ಇರೋ ಅಷ್ಟು ಪ್ರೀತಿ ನಮ್ಮ ಮೇಲೆ ಇರಲಿಲ್ಲ. ನಮ್ಮ ಅಪ್ಪಗಾಗಲಿ ನಮ್ಮ ಚಿಕ್ಕಮ್ಮನಿಗಾಗಲಿ. ನಮ್ಮ ಅಪ್ಪಯ್ಯ ಇಲ್ಲ ಅಲ್ಲ ನನ್ನ ಮಗಳನ್ನ ಒಳ್ಳೆ ಮನೆಗೆ ಕೊಟ್ಟಿಲ್ವೇನು ಬುತ್ತಜ್ಜಿ ಇವತ್ತು. ಅದನ್ನ ಯಾಕೆ ಅನ್ಬೇಕು. ನನಗೆ ಯಾಕೆ ನಮ್ಮನ್ನು ಎಷ್ಟು ನಂಬಲಿ ನಮ್ಗೆ ಎಷ್ಟಾದರೂ ಇದು ಮಾಡಲಿ ನಮ್ಗೆ ಜಿಂಬೇರ್ನು ಆಗಲಿ ಹಂಗೇನೆ ನಮ್ಮ ನಮ್ಮ ಅಣ್ಣನ ಸೊಸೆನ ಯಾಕೆ ಅನ್ಬೇಕು. ಬಡವರೇ ಆದರೂ ಪರವಾಗಿಲ್ಲ ಇವತ್ತು ಗೌರವಾಗಿದ್ದಾರೆ ಅಂತ ಬದುಕು ಮಾಡಿಲ್ಲ ಅವ್ರು ಇವತ್ತು. ಇವ್ರ ಮಗಳು ಹೆಂಗೆ ಅಂಬೋದು ಅದು ನಮಗೆ ಭಾಳ ಬೇಜಾರಾಗ್ಬಿಡ್ತು. ಯಾವಾಗ ನಮ್ಮನ್ನು ಅವ್ರನ್ನೆಲ್ಲ ಯಾವಾಗ ಮಾತಾಡಿದ್ರು ಆವಾಗಲೇ ಭಾಳ ಬೇಜಾರಾಗ್ಬಿಡ್ತು. ಎಷ್ಟು ಗೌರವಾಗಿ ಇತ್ಕೊಂಡು ಎಷ್ಟು ನಮ್ಮ ಸೊಸೆ ಭಾಳ ಒಳ್ಳೇದು. ಇವತ್ತು ನಮ್ಮ ಪಾಪನ ಹೆಂಡ್ತಿ ಬೋಲ್ ಒಳ್ಳೇದು ಅಂತಂದ್ರಾಗ ಅದನ್ನ ಅಂದರೆ ನಮ್ಮ ಅಮ್ಮನಿಗೆ ಏನಾಗೈತೆ. ನಾನು ಅಳಿಯೋನು ಒಳ್ಳೆಯನು ನಮ್ಗೆ ಇಜ್ಜಿಂಬೆ ನಮ್ಮ ಸಿದ್ಲಿಂಗ ಅವ್ರನ್ನೊಂದರ ಭಯಕ್ಕೆ ಓಳ್ಬಿಡ್ಬೇಕು. ಅಷ್ಟು ಒಳ್ಳೆಯರು. ಒಳ್ಳೆ ಮನೆಗೆ ಹೆಣ್ಣು ಕೊಟ್ಟಿದ್ದೀವಿ. ಇಂಥರ ಮನೆಗೆ ಹೆಣ್ಣು ಕೊಟ್ರು ಇಂಥರ ಮನೆಗೆ ಹೆಣ್ಣು ಕೊಟ್ಟರು. ಇವತ್ತು ಅವ್ರ ಮನೆ ಏನಾಯ್ತು. ನಾನು ಅಂಥ ಸೊಸೆ ತಂದಿದ್ದೀನಿ ಇಂಥ ಸೊಸೆ ತಂದಿದ್ದೀನಿ ಅಂತ ಬಿಲ್ಡಪ್ ಕೊಡೋಳಲ್ಲ. ಇವಾಗ ಮಗಳು ನೋಡಿದ್ರೆ ಎಂಥ ಬದುಕು ಮಾಡ್ತಾ ಇದ್ದಾಳೆ. ಮಗಳು ನೋಡು ಒಬ್ಬಳೆ ಮಗಳು ನನ್ನ ಮಗಳು ಹಂಗೆ ಹಿಂಗೆ ಶ್ರೀಮಂತರ ಮನೆಗೆ ಕೊಡ್ತೀನಿ ಶ್ರೀಮಂತರ ಮನೆಯಿಂದ ಹೆಣ್ಣು ತತ್ತೀನಿ ಎಂಬಳಲ್ಲ. ನಮ್ಮ ಕವಿತಾ ಇವಾಗ ಏನಾಯ್ತು. ಇವಾಗ ಏನಾಗೈತೆ ಅವಳ ಮನೆ. ಅದನ್ನ ನೋಡಪ್ಪ ಅದನ್ನ ನೋಡು. ಅವಳೆಲ್ಲನ ನಮ್ಮನ್ನು ಮಾತಾಡಿಸ್ಲಿ ಸಿಗಲಿ ಅಂತೀವಿ ಎಲ್ಲನ. ಸಿಗಲಿ ಅಂತ ಕಾತ್ಕೊಂಡಿದ್ದೀನಿ. ಬಿಡಪ್ಪ ತೈಗಳಪ್ಪ. ಸುಮ್ಮನೆ ಮಾತಾಡ್ತಾ ಹೋದಷ್ಟು ಸುಮ್ಮನೆ ಜಗಳಗಳು. ಸುಮ್ಮನೆ ಯಾಕೆ ಮಾತಾಡ್ಕೊಂಡು ಸುಮ್ಮನಿರಪ್ಪತ್ತ ಹೋಗ್ಲಿ. ಸುಮ್ಮನೆ ಮಾತಾಡ್ತಾ ಜಗಳಗಳೇ ಹೊರ್ತು ಏನಿದಾಗಲ್ಲ. ಸುಮ್ಮನೆ ಜಗಳ ಮಾಡ್ಕೊಂಬತ್ಕಿನ ಸುಮ್ಮನೆ ಚೆನ್ನಾಗಿ ಇಟ್ಕೊಂಡು ಹೋಗೋದು ನೋಡ್ಬೇಕಣಪ್ಪ. ಏನು ಮಾಡೋಕ್ಕಾಗಲ್ಲ. ಈಗ ಏನಾನ ಅವನು ಬರ್ತವೆ ಮನೆಯ ಮೇಲೆ ಸಮಸ್ಯೆಗಳು ಅವನ್ನೆಲ್ಲ ಅನುಸರಿಸ್ಕೊಂಡು ಹೋಗ್ಬೇಕಪ್ಪ. ಇನ್ನೇನು ಮಾಡೋದು ಹೇಳು. ನಾವು ಹಂಗೆ ಕಣಜ್ಜಿ ಹಂಗೆ ಯೋಚನೆ ಮಾಡೋದು. ಆದರೆ ಇವ್ರು ತಿಳ್ಕೊಂತಾನೆ ಇರಲಿಲ್ಲ. ಹೆಂಗೆ ಮಾತಾಡೋರು ಇವ್ರ ಹತ್ರ ಎಲ್ಲ ಹೆಂಗೆ ಅನ್ನಿಸ್ಕೊಂಡು ನಮ್ಗೆ ಎಷ್ಟು ಬೇಜಾರಾಗೈತೆ ಗೊತ್ತೇ. ನಮ್ಮ ತಮ್ಮ ಎಷ್ಟು ಕಷ್ಟ ಬೀಳ್ತಾನೆ. ಎಷ್ಟು ಕಷ್ಟ ಬಿದ್ದು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಇವ್ರು ಅವ್ನಿಗೆ ಮರ್ಯಾದೆ ಕೊಡ್ದಂಗೆ ಯಾವಾಗ ಮಾತಾಡಿದ್ರೆ ನಮ್ಗೆ ಅದೇ ಭಾಳ ಬೇಜಾರಾಗ್ಬಿಡ್ತು. ಏನನ ನಾವು ಬೇರೆ ಇದ್ರು ನನ್ನ ಮಕ್ಳನ್ನ ಮಾತಾಡ್ಸ್ಕೊಂಡು ಚೆನ್ನಾಗಿರೋಣ. ಏನು ಮಾಡೋದು. ಅವ್ರ ಮಾತೆಲ್ಲ ಕಂಡವ್ರ ಮಾತೆಲ್ಲ ಕೇಳ್ಬಿಟ್ಟು ಇವತ್ತು ನನ್ನ ಮಕ್ಕಳನ್ನೆಲ್ಲ ದೂರ ಮಾಡಿಕೊಂಡು ಮಾತಾಡ್ಸ್ದಂಗೆ ಇದನ್ನಲ್ಲಪ್ಪ ಅಂತ ಮಾತಾಡ್ಸಿದ್ರೆ ಇವಾಗ ನೋಡ್ರಿ ಮಾತಾಡ್ಸಿರೋ ಇಷ್ಟು ಮಾತಾಡ್ಸಿದ್ರೆ ಸಾಕು ನಾನು ಬಯಸ್ಕೋಬೇಕು. ಯಾಕಂದರೆ ನಾನಂತೂ ತಪ್ಪು ಮಾಡಿದ್ದೀನಿ ಬಯಸ್ಕೋಬೇಕು. ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.